ಫೈನ್ ಹಾಕಿ ಜಾಗೃತಿ ಮೂಡಿಸಿದ್ದು ಆಯ್ತು, ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಬಿಸಿ ಮುಡಿಸಿದ್ದು ಆಯ್ತು. ಇಷ್ಟೆಲ್ಲ ಆದ್ರೂ ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಕಸ ಸುರಿಯೋದು, ಕಸ ಸುಡೋದು ಇನ್ನೂ ನಿಂತಿಲ್ಲ. ಬೆಂಗಳೂರಿನ ಯಾವುದೇ ರಸ್ತೆ ಬದಿಯಲ್ಲಿ ಹೋದ್ರೂ ಎಲ್ಲಾದ್ರೂ ಒಂದು ಕಸದ ರಾಶಿ ಇದ್ದೇ ಇರುತ್ತೆ. ಇದೆಲ್ಲವನ್ನು ತಡೆಯೋದಕ್ಕೋಸ್ಕರನೇ BBMP ಒಂದು ಹೊಸ ರೂಲ್ಸ್ ಅನ್ನ ತಂದಿದೆ. ಇನ್ನು ಮುಂದೆ ನೀವು ಸಾರ್ವಜನಿಕರ ಸ್ಥಳಗಳಲ್ಲಿ, ರಸ್ತೆ ಬದಿಗಳಲ್ಲಿ ಎಲ್ಲಂದರಲ್ಲಿ ಕಸ ಎಸೆಯೋದು, ಸುಡೋದು ಮಾಡಿದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ತಗೋತಾರೆ. ಅದರ ಜೊತೆಗೆ ಭಾರಿ ಪ್ರಮಾಣದ ದಂಡವನ್ನು ಸಹ ಕಟ್ಟಬೇಕಾಗುತ್ತೆ. ನೀವು ಕಸ ಎಸೆಯೋದು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡ ಮಿಸ್ಟೇಕ್. ಯಾಕಂದ್ರೆ ಆಲ್ರೆಡಿ ರಸ್ತೆ ಬದಿಗಳಲ್ಲಿ CC ಕ್ಯಾಮೆರಾನ ಫಿಟ್ ಮಾಡಿದ್ದಾರೆ. ಅದರ ಜೊತೆಗೆ BBMP ಕಡೆಯಿಂದ ಒಂದು ಆಪ್ ನ ಸಹ ಬಿಟ್ಟಿದ್ದಾರೆ, BBMP ಸಹಾಯ ಅಂತ. ಇದರಲ್ಲಿ ಯಾರಾದರೂ ಸಾರ್ವಜನಿಕರು ನೀವು ಕಸ ಎಸೆಯೋ ಫೋಟೋನ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು, ಈ ಎಲ್ಲಾ ಕಠಿಣ ಕ್ರಮಗಳನ್ನ ನಿಮ್ಮ ಮೇಲೆ ಜಾರಿ ಮಾಡ್ತಾರೆ. ಈ ಒಂದು ರೂಲ್ಸ್ ನ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದೇನಾದ್ರೂ ಅತಿ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಎನ್ವೈರನ್ಮೆಂಟಲ್ ಲಾ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಬಹುದು, ನೀವು ಜೈಲಿಗೆ ಬೇಕಾದ್ರೂ ಹೋಗ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನನ್ನ ಸಜೆಷನ್ ಅಂತ ಹೇಳಿದ್ರೆ ದಯವಿಟ್ಟು ಕಸವನ್ನ ಮನೆ ಹತ್ರ ಗಾಡಿ ಬಂದಾಗಲೇ ಹಾಕಿ. ಯಾಕಂದ್ರೆ ನೀವು ಎಲ್ಲಂದ್ರಲ್ಲಿ ಕಸ ಎಸೆಯೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬರೀ ಕಾರ್ಪೊರೇಷನ್ ಅವ್ರ ಕೆಲಸ ಮಾತ್ರ ಅಲ್ಲ, ಸಾರ್ವಜನಿಕರಾದ ನಮ್ಮ ಕೆಲಸನೂ ಹೌದು. ಇದರಿಂದ ನಮ್ಮ ಸುತ್ತ ಇರೋ ಪರಿಸರನೂ ಚೆನ್ನಾಗಿರುತ್ತೆ, ನಾವು ಕೂಡ ಹೆಲ್ತಿ ಆಗಿರ್ತೀವಿ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ.